ವಿಷಯಕ್ಕಾಗಿ ಬೈರತಿ ಸುರೇಶ್ ಚಿಲ್ರೆ ರಿಯಾಲಿಟಿ ಚೆಕ್ ಮಾಡಿದ್ರಾ? ಫೋಕಸ್ ಕೇಳುವ ಜನಪರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ಮಂತ್ರಿಗಳೇ? ಪ್ರತಿ ಪ್ರಯಾಣಿಕನಿಗೂ ಚಿಲ್ಲರೆ ತಂದು ಕೊಡಕ್ಕಾಗುತ್ತಾ ಸಚಿವರೇ? ನಿಮ್ಮ ಅಧಿಕಾರ ದರ್ಪ ಸಿಬ್ಬಂದಿ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಯಾಕೆ ಬಳಸ್ತೀರಾ? ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕದಲ್ಲಿ ತುಘಲಕ್ ದರ್ಬಾರ್ ಏನಾದ್ರೂ ನಡೀತಾ ಇದೆಯಾ? ಸಚಿವರು ಶೋ ಆಫ್ ಮಾಡೋದಕ್ಕೆ ಸಾರಿಗೆ ಸಿಬ್ಬಂದಿಗಳ ಭವಿಷ್ಯವೇ ಬಲಿಯಾಗಬೇಕಾ? ಬೈರತಿ ಸುರೇಶ್ ಅವರೇ, ನಿಮ್ಮ ಹೆಬ್ಬಾಳ ಕ್ಷೇತ್ರದ ಅಕ್ರಮಗಳನ್ನ ತಿಳಿಯೋದಕ್ಕೆ ಯಾವಾಗ ರಿಯಾಲಿಟಿ ಚೆಕ್ ಅನ್ನ ಮಾಡ್ತೀರಾ? ಮಾರುವೇಷವನ್ನ ತೊಟ್ಟು ಚಿಲ್ಲರೆ ವಿಷಯಕ್ಕಾಗಿ ಸುದ್ದಿಯಾಗಿದ್ದು ಮಾತ್ರ ಚಿಲ್ಲರೆ ಕೆಲಸನೇ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ವಾಸ್ತವ ಅರಿಯದೆ ಫೋಟೋ ಶೋಕಿಗೆ ಬಸ್ ಸೇರಿ ರಿಯಾಲಿಟಿ ಚೆಕ್ ಮಾಡಿದ್ರೆ ಹೇಗಾಗತ್ತೆ? ಬಸ್ ನಿಲ್ಲಿಸಲಿಲ್ಲ, ಹಾಗೆ ಚಿಲ್ಲರೆಯ ಕಾರಣದಿಂದಾಗಿ ಟಿಕೆಟ್ ಅನ್ನ ನಿರಾಕರಿಸಿದ್ರು ಅಂತ 3 ಸಿಬ್ಬಂದಿಯನ್ನ ವಾಸ್ತವ ಗೊತ್ತಿಲ್ಲದ ಸಾರಿಗೆ ಸಚಿವರು ಅಮಾನತು ಮಾಡಿದ್ದಾರೆ. ವಿಪರ್ಯಾಸ ಏನಪ್ಪಾ ಅಂತಂದ್ರೆ, ಸತ್ಯ ಗೊತ್ತಿರುವಂತಹ ಅಧಿಕಾರಿಗಳು ಕೂಡ ಈ ಫೋಟೋ ಶೋಕಿ ಸಚಿವರಿಗೆ ಬುದ್ಧಿ ಹೇಳುವಂತಹ ಕೆಲಸ ಮಾಡಿಲ್ಲ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರಂತೆ ತಾನು ಸ್ವಲ್ಪ ಪಬ್ಲಿಸಿಟಿ ಪಡೆದುಕೊಳ್ಬೇಕು ಅನ್ನುವಂತಹ ಹಪಹಪಿಗೆ ಬಿದ್ದು ಈ ನಾಟಕಗಳನ್ನ ಮಾಡದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸಾರಿಗೆ ಸಚಿವರಾಗಿ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಹಲವಾರು ಸಮಸ್ಯೆಗಳಿದೆ. ಅದನ್ನೆಲ್ಲ ಬಿಟ್ಟು ನೆಪ ಮಾತ್ರಕ್ಕೆ ಪ್ರಚಾರದ ಸ್ಟಂಟ್ ಮಾಡಿ 3 ಬಡ ಸಿಬ್ಬಂದಿಯನ್ನ ಬಲಿ ಹಾಕುವಂತಹ ಕೆಲಸ ಮಾಡಲಾಗಿದೆ. ಕೇವಲ 12 ರೂಪಾಯಿಯ ಟಿಕೆಟ್ಗೆ 100 ರೂಪಾಯಿಯ ಗರಿಗರಿ ನೋಟನ್ನ ಅಗರ್ಭ ಶ್ರೀಮಂತ ಸಚಿವರು ನೀಡಿದ್ದಾರೆ. ಕಂಡಕ್ಟರ್ ತಮ್ಮ ಎಂದಿನ ಶೈಲಿಯಂತೆ ನನ್ನ ಬಳಿ ಚಿಲ್ಲರೆ ಇಲ್ಲ, ಇಳಿದುಕೊಳ್ಳಿ ಅನ್ನುವಂತಹ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಇದರಲ್ಲಿ 2 ಪ್ರಮುಖ ವಿಚಾರಗಳು ಸಹ ಇದೆ. ಸಾರಿಗೆ ಸಚಿವರಾಗಿರುವಂತಹ ಕಾರಣದಿಂದಾಗಿ ತನ್ನ ಇಲಾಖೆಯ ವ್ಯಾಪ್ತಿಯಲ್ಲಿ ಸಾರಿಗೆ ಸಂಸ್ಥೆಯು ಏನ್ ಮಾಡ್ತಾ ಇದೆ ಅನ್ನುವಂತಹ ಕನಿಷ್ಠ ಜ್ಞಾನ ಇರಬೇಕಾಗಿತ್ತು. ಹಾಗೆ ಇನ್ನೊಂದು ಕಡೆ ನಿಯಮಗಳು ಏನೇನಿದೆ ಅನ್ನುವಂಥದ್ರ ಬಗ್ಗೆಗೂ ಕೂಡ ಮಾಹಿತಿ ಹೊಂದಿರಬೇಕು. ಇವತ್ತು ಯಾವುದೇ BMTC ಬಸ್ಸನ್ನು ಹತ್ತಿದ್ರೆ UPI ಪೇಮೆಂಟನ್ನು ಮಾಡಿ ಸಹಕರಿಸಿ ಅನ್ನುವಂತಹ ಘೋಷಣೆಗಳು ಕೇಳಿಸುತ್ತೆ. ಹಾಗೆ ಎಲ್ಲ ಬಸ್ಗಳಲ್ಲಿ ಚಿಲ್ಲರೆ ಕೊಟ್ಟು ಸಹಕರಿಸಿ ಅನ್ನುವಂತಹ ಸ್ಟಿಕ್ಕರ್ ಕೂಡ ಇದೆ. ಇದು BMTCಯ ನಿಲುವಾಗಿದ್ರೆ, ಇನ್ನೊಂದು ಕಡೆ ನಿರ್ವಾಹಕರಿಗೆ ಚಿಲ್ಲರೆಯನ್ನು ಕೊಡುವಂತಹ ನಿಯಮವನ್ನೇ BMTC ಕೈಬಿಟ್ಟಿದೆ. ಮೊದಲೆಲ್ಲ ದಿನದ ಟ್ರಿಪ್ ಆರಂಭ ಆಗುವಾಗ ಪ್ರತಿಯೊಬ್ಬ ನಿರ್ವಾಹಕರಿಗೂ ನಿಗದಿತ ಪ್ರಮಾಣದ ಚಿಲ್ಲರೆ ಹಣವನ್ನ ಕೊಟ್ಟು ಕಳುಹಿಸ್ತಾ ಇದ್ರು. ಇವತ್ತು ಅಂತಹ ಯಾವುದೇ ಕೆಲಸವನ್ನ ಮಾಡೋದಿಲ್ಲ. ಹಾಗೇನೆ ನಿರ್ವಾಹಕರು 200 ರೂಪಾಯಿಗಿಂತ ಹೆಚ್ಚಿನ ಹಣವನ್ನ ಅವರ ಬಳಿ ಇಟ್ಕೊಳ್ಳುವಂತಿಲ್ಲ ಅನ್ನುವಂತಹ ನಿಯಮವೂ ಇದೆ. ಇದು ಅವರ ದೈನಂದಿನ ಖರ್ಚಿಗಾಗಿ ಮೀಸಲಿರುವಂತಹ ಹಣವಾಗಿದೆ. ಇನ್ನೊಂದು ಕಡೆ ಹೆಚ್ಚಾಗಿ ಚಿಲ್ಲರೆಯನ್ನ ಕೊಡ್ತಾ ಇದ್ದಂತಹ ಮಹಿಳೆಯರಿಗೆ ಉಚಿತ ಪ್ರಯಾಣದ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ. ಹೇಗಿರುವಾಗ ನಿರ್ವಾಹಕರು ಎಲ್ಲಿಂದ ಚಿಲ್ಲರೆಯನ್ನ ತರಬೇಕು ಅನ್ನುವಂತಹದನ್ನ ಸಚಿವ ಮಹಾಶಯರು ಉತ್ತರವನ್ನ ನೀಡಬೇಕು. ಇದಕ್ಕೆ ಇನ್ನೊಂದು ಆಯಾಮವೂ ಇದೆ. ಅಕಸ್ಮಾತ್ ಒಂದೊಮ್ಮೆ ಟಿಕೆಟ್ ನೀಡದೆ ಹೋದ್ರೆ ಮುಂದಿನ ಸ್ಟೇಜ್ನಲ್ಲಿ ಚೆಕ್ಕಿಂಗ್ ಆಗಿ ದಂಡ ಕೂಡ ಇಲ್ಲಿ ಬೀಳಬಹುದು.
ಇಲ್ಲವಾದಲ್ಲಿ ಪ್ರಯಾಣಿಕರು ಇಳಿಯುವಂತಹ ಸಂದರ್ಭದಲ್ಲಿ ಚಿಲ್ಲರೆ ನೀಡಿ ಅಂತ ಗಲಾಟೆ ಕೂಡ ಮಾಡಬಹುದು. ಇದು ಹಲವು ಬಾರಿ ಆಗಿದ್ದನ್ನ ನಾವು ಕಣ್ಣಾರೆ ಕೂಡ ನೋಡಿದ್ದೀವಿ. ಜೊತೆಗೆ ಮೇಲ್ನೋಟಕ್ಕೆ ಕಂಡಕ್ಟರ್ಗಳು ದುರಹಂಕಾರಿಗಳ ರೀತಿ ಕಾಣಿಸಬಹುದು. ಆದರೆ ಅವರ ಬಳಿ ಪರ್ಯಾಯ ಮಾರ್ಗವೇ ಇಲ್ಲದಂತಹ ಸ್ಥಿತಿ ಸದ್ಯ ಈಗ ನಿರ್ಮಾಣ ಆಗಿದೆ. ಒಂದೊಮ್ಮೆ ಮಾನವೀಯತೆ ತೋರಿದ್ರೆ ಇಳಿಯುವಾಗ ಅನಗತ್ಯವಾಗಿ ಗಲಾಟೆ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಇದಕ್ಕಾಗಿ ಆರಂಭದಲ್ಲೇ ಕೆಳಗಿಳಿಸಿ ಹೋಗ್ತಾರೆ. ಇನ್ನು ಬಿಎಂಟಿಸಿ ಮಾಲೀಕತ್ವ ಹೊಂದಿರುವಂತಹವರು ಚಿಲ್ಲರೆಯನ್ನ ಕಂಡಕ್ಟರ್ಸ್ಗಳಿಗೆ ಕೊಟ್ಟರೆ ಮಾತ್ರ ಇಂತಹ ವರ್ತನೆಗೆ ಕಡಿವಾಣ ಬೀಳುತ್ತೆ. ಹಾಗೆ ಸಚಿವರು ಆಗ ಅಮಾನತು ಮಾಡೋದಕ್ಕೆ ಅರ್ಥ ಕೂಡ ಬರುತ್ತೆ. ಪ್ರಯಾಣಿಕರೊಬ್ರು ಕೈ ಮಾಡಿದ್ರು, ಬಸ್ಸನ್ನ ನಿಗದಿತ ಜಾಗದಲ್ಲಿ ನಿಲ್ಲಿಸಲಿಲ್ಲ ಅನ್ನುವಂತಹ ಆರೋಪಕ್ಕೆ ಚಾಲಕ ಹಾಗೆ ನಿರ್ವಾಹಕರನ್ನ ಅಮಾನತು ಮಾಡಲಾಗಿದೆ. ಮೊದಲನೇ ಘಟನೆಗೆ ಹೋಲಿಸಿದ್ರೆ ಇನ್ನು ಈ ವಿಚಾರದಲ್ಲಿನ ಕ್ರಮವು ಸ್ವಲ್ಪ ಮಟ್ಟಿಗೆ ಸರಿಯಾಗಿದೆ ಅಂತ ಹೇಳಬಹುದು. ಇನ್ನು ಪ್ರತಿದಿನವೂ ಇಂತಹ ಸ್ಥಿತಿಯನ್ನ ನನ್ನನ್ನೂ ಸೇರಿದಂತೆ ಸಾವಿರಾರು ಜನ ಪ್ರಯಾಣಿಕರು ಅನುಭವಿಸ್ತಾ ಇದ್ದಾರೆ. ಆದರೆ ಈ ಅವ್ಯವಸ್ಥೆಗೆ ಮೂಲ ಕಾರಣವನ್ನ ಸಚಿವರು ಹುಡುಕಬೇಕಾಗಿದೆ. ಒಂದೇ ಮಾರ್ಗದಲ್ಲಿ ಒಂದೇ ಸಮಯಕ್ಕೆ ಒಂದರ ಹಿಂದೆ ಒಂದು ಬಸ್ ಸಂಚಾರ ಆಗ್ತಾ ಇದೆ. ಈ ನಿಲ್ದಾಣದಲ್ಲಿ ಜನರು ಸಿಗದೇ ಇದ್ರೆ ಮುಂದಿನ ನಿಲ್ದಾಣದಲ್ಲಿ ಇದ್ದವರೆಲ್ಲರನ್ನೂ ನಾನೇ ಹತ್ತಿಸ್ಕೊಳ್ಬೇಕು ಅನ್ನುವಂತಹ ಹಪ್ಪಹಪ್ಪಿಯು ಕಂಡಕ್ಟರ್ಸ್ಗಳಿಗೆ ಇರುತ್ತೆ. ಯಾಕಂದ್ರೆ ಟಾರ್ಗೆಟ್ ಅಥವಾ ಬೋನಸ್ ರೀತಿ ಏನೋ ವ್ಯವಸ್ಥೆ ಇದೆ ಅನ್ನುವಂತಹದನ್ನ ಕೇಳಲ್ಪಟ್ಟಿದ್ದೀವಿ. ಇನ್ನು ಈ ಸ್ಪರ್ಧೆಯ ಕಾರಣದಿಂದಾಗಿ ರಸ್ತೆಯ ಮಧ್ಯವೇ ಪ್ರಯಾಣಿಕರನ್ನು ಹತ್ತಿಸ್ಕೊಳ್ಳೋದು ಅಥವಾ ಇಳಿಸೋದು ಹಾಗೆ ಅಪಘಾತ ಮಾಡೋದೆಲ್ಲ ಪ್ರತಿದಿನವೂ ಬೆಂಗಳೂರಲ್ಲಿ ನಡೀತಾನೆ ಇರುತ್ತೆ. ಅಂದಹಾಗೆ ಸಚಿವರ ರಿಯಾಲಿಟಿ ಚೆಕ್ ತಪ್ಪಲ್ಲ. ಆದರೆ ಸಚಿವರ ಅಮಾನತು ಮಾಡುವಂತಹ ವರ್ತನೆ ಇದೆಯಲ್ಲ, ಅದು ಸರಿ ಇಲ್ಲ ಅಷ್ಟೇ. ಸಚಿವರಾದ ಬೈರತಿ ಸುರೇಶ್ ಅವರೇ, ದಯವಿಟ್ಟು ಇದನ್ನ ನೀವು ಗಮನಿಸಿ. ಪ್ರಚಾರದ ಹಪ್ಪಹಪ್ಪಿಗೆ ಬಿದ್ದು ಇಂತಹ ಮೂರ್ಖತನದ ಕೆಲಸವನ್ನ ಇನ್ನೊಮ್ಮೆ ದಯವಿಟ್ಟು ಮಾಡಬೇಡಿ. ಸಾರಿಗೆ ಸಂಸ್ಥೆಗಳ ನಿಜವಾದ ಸಮಸ್ಯೆಯನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಆ ನಂತರ ಫೋಟೋ ಶೋಕಿಯನ್ನ ಬಿಟ್ಟು ಸಹಜವಾಗಿ ಪ್ರಯಾಣಿಕರೊಟ್ಟಿಗೆ ಸಂಚಾರ ಮಾಡಿ. ಆಗ ನಿಮಗೂ ಹೆಸರು ಬರುತ್ತೆ, ಹಾಗೆ ಸಾರಿಗೆ ಸಂಸ್ಥೆಗಳು ಕೂಡ ಉದ್ಧಾರ ಆಗತ್ತೆ. ಪ್ರತಿನಿತ್ಯ ಬಿಎಂಟಿಸಿಯಲ್ಲಿ ದುಡ್ಡು ಕೊಟ್ಟು ಓಡಾಡುವಂತಹ ಕಾರಣದಿಂದಾಗಿ ನಾವು ಅನುಭವಿಸ್ತಾ ಇರುವಂತಹ ನೋಡಿದಂತಹ ಕೆಲವು ಪ್ರಶ್ನೆಗಳನ್ನು ಸಚಿವ ಬೈರತಿ ಸುರೇಶ್ ಅವರ ಗಮನಕ್ಕೆ ತರ್ತೀವಿ. ಇನ್ನು ಅದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಸಮಂಜಸ ಉತ್ತರವನ್ನ ಕೊಡ್ತಾರಾ ಸಚಿವರು? ನಮ್ಮ ಮೆಟ್ರೋ ನಿಲ್ದಾಣದ ಬಳಿ ಬಸ್ ನಿಲುಗಡೆಗೆ ಅವಕಾಶ ಮಾಡಿಕೊಡೋದಕ್ಕೆ ಸಾಧ್ಯನಾ ಹಾಗಿದ್ರೆ ಸಚಿವರೇ? ಇನ್ನು ಮೆಟ್ರೋ ಫೀಡರ್ಗೆ ಸಣ್ಣ ಬಸ್ನ ಮೂಲಕ ಬೆಂಗಳೂರಿನ ಕಿರಿದಾದ ರಸ್ತೆಗೂ ಸಹ ಬಿಎಂಟಿಸಿ ಹೋಗುವಂತೆ ಮಾಡೋದಕ್ಕೆ ಆಗುತ್ತಾ? ಸಂಚಾರಕ್ಕೆ ಅಡ್ಡಿ ಆಗದಂತೆ ನಿಲ್ದಾಣದಲ್ಲೇ ಬಸ್ ಅನ್ನ ನಿಲ್ಲಿಸೋದನ್ನ ಕಡ್ಡಾಯಗೊಳಿಸೋದಕ್ಕೆ ನಿಮಗೆ ಸಾಧ್ಯನಾ? ಎಟಿಎಂ ಟಿಕೆಟ್ ವ್ಯವಸ್ಥೆಯಲ್ಲಿನ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಸಚಿವರು ಏನು ಸಮಸ್ಯೆ ಇದೆ ಅಂತ ಕಂಡಿದಾರಾ? ಹೊಸದಾಗಿ ನಿರ್ಮಾಣ ಆಗಿರುವಂತಹ ಬಡಾವಣೆ ಹಾಗೆ ಪ್ರದೇಶಗಳಿಗೆ ಬಿಎಂಟಿಸಿ ಬಸ್ ಸೇವೆಯನ್ನ ಆರಂಭ ಮಾಡೋದಕ್ಕೆ ನಿಮ್ಗಾಗುತ್ತಾ? ಎಸಿ ಬಸ್ ಸೇರಿದಂತೆ ಎಲ್ಲ ಬಿಎಂಟಿಸಿ ಬಸ್ಗಳ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡೋದಕ್ಕಾಗುತ್ತಾ ನಿಮ್ಗೆ? ಬೇಕಾಬಿಟ್ಟಿಯಾಗಿ ಒಂದೇ ಮಾರ್ಗದಲ್ಲಿ ಹಲವು ಬಸ್ಗಳ ಸಂಚಾರಕ್ಕೆ ಕಡಿವಾಣ ಹಾಕಿ ಅದನ್ನ ಸಮರ್ಪಕಗೊಳಿಸೋದಕ್ಕಾಗುತ್ತಾ ನಿಮ್ಮ ಇಲಾಖೆಗೆ? ಕಂಡಕ್ಟರ್ಸ್ಗಳಿಗೆ ಡಿಪೋದಿಂದಲೇ ಪ್ರತಿನಿತ್ಯ ಚಿಲ್ಲರೆಯನ್ನ ಕೊಡೋದಕ್ಕಾಗುತ್ತಾ ನಿಮ್ಗೆ? ಬಿಎಂಟಿಸಿ ಚಾಲಕರಿಗೆ ವಿಶೇಷ ತರಬೇತಿ ಹಾಗೆ ಆರೋಗ್ಯ ತಪಾಸಣಾ ಕಡ್ಡಾಯಗೊಳಿಸೋದು ಯಾವಾಗ? ಡಿಪೋಗಳಲ್ಲಿ ಚಾಲಕರು ಹಾಗೆ ನಿರ್ವಾಹಕರಿಗೆ ಕೊಡ್ತಾ ಇರುವಂತಹ ಕಿರುಕುಳಕ್ಕೆ ನಿಯಂತ್ರಣ ಹೇರೋದು ಯಾವಾಗ? ಡಿಪೋದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋದು ಯಾವಾಗ?
ಜೊತೆಗೆ ನಮ್ಮ ಜವಾಬ್ದಾರಿ ಕೂಡ ಇರುತ್ತಲ್ವಾ. ಪ್ರತಿನಿತ್ಯ ಬಸ್ನಲ್ಲಿ ಓಡಾಡುವಂತಹ ಬೆಂಗಳೂರಿಗರೂ ಕೂಡ ಅಷ್ಟೇ ಪ್ರೀತಿಯಿಂದ ಬಸ್ಸನ್ನ ನೋಡ್ಕೊಳ್ಬೇಕು. ಸೀಟನ್ನ ಹರಿದು ಹಾಕೋದು, ಚೂಯಿಂಗಮ್ ಅನ್ನ ಹಚ್ಚೋದು ಅಥವಾ ಸೀಟ್ ಹ್ಯಾಂಡಲ್ ಅನ್ನ ಮುರಿದು ಹಾಕೋದು, AC ನಾಬ್ ಅನ್ನ ಮುರಿಯುವಂತಹದ್ದು, ಬಸ್ನಲ್ಲೇ ಉಗಿಯೋದು, ಚಾಕ್ಲೇಟ್ ಪಾನ್ ಕವರ್ ಅನ್ನ ಎಸ್ದು ಹೋಗುವಂತಹದ್ದು, ಅದರ ಜೊತೆಗೆ ತಿಂಡಿ ತಿನಿಸು ಚೆಲ್ಲೋದು ಸೇರಿದಂತೆ ಇನ್ನಿತರ ಹೊಲಸು ಕಾರ್ಯಗಳನ್ನ ಬಸ್ಸಲ್ಲಿ ಮಾಡೋದನ್ನ ಕೂಡ ನಾವು ನಿಲ್ಲಿಸಬೇಕು. ಇಲ್ಲದೆ ಹೋದ್ರೆ ಸಚಿವರು ಹಾಗೆ ನಮ್ಮ ವರ್ತನೆಗೆ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಇದಾಗಿತ್ತು ವಾಂಟೆಡ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.